ನಾ ಒದ್ರಿದ್ ಕೇಳ್ಸಾಕತೈತಿಲ್ ನಿಂಗ ಮನ್ಯಾಗ ಅದೇ ಇಲ್ಲೋ ನಾನು ನಿಮ್ಮ ಮನೆ ಬಾಗ್ಲ ತನಕ ಬಂದ್ರು ನೀ ಬರೋದು ಇಷ್ಟೊತ್ತು ಮಾಡ್ತೀಯಲ್ಲ ಏನ ಮಾತಾಡೋದಿದ್ರು ಹೊರಗಿಂದು ಹೊರಗೆ ಮಾತಾಡಿಸಿ ಕಳಿಸ್ಕೊಡು ನೀನು ಹೆಂಡ್ತಿಗೂ ಗೊತ್ತಾಗಬಾರ್ದು. ನಮ್ಮ ಅಣ್ಣಂಗೆ ನಾ ಎಲ್ಲ ಹೇಳ್ಕೊಂಡ ಬಂದೀನಿ ಬಾರೋ ಇಲ್ಲಿ. ಮಾತು ಹೆಂಗೆ ಮಾತಾಡಿದಿ ಆಕಿನ ಹೆಂಗೆ ಕಳಿಸಿದಿ ಅದು ನಿನಗೆ ಬಿಟ್ಟಿದ್ದು. ಇಲ್ಲಿಗೆ ಬಂದಿರೋ ಉದ್ದೇಶ ಮತ್ತೆ ಅದ ಕೇಳ್ತೀಯಲ್ಲ. ನಾನಂತೂ ನಮ್ಮ ಅಣ್ಣಗೆ ಹೇಳ್ಕೊಂಬಂದೀನಿ, ಇವಾಗ ನಿನಗೆ ಬಿಟ್ಟಿದ್ದು. ಏನು ಹೇಳ್ಕೊಂಬಂದಿರಿ? ನಾನು ನಿನ್ನ ಮದುವೆ ಅಕ್ಕೇನಂತ ಹೇಳ್ಕೊಂಬಂದೀನಿ. ಇದಕ್ಕಿಂತ ಹೆಚ್ಚಿಗೆ ಇನ್ನೇನು ಹೇಳಬೇಕು? ನಿಮ್ಮಿಬ್ಬರಿಗೂ ಹೊಟ್ಟೆ ಹಸುವಾಗಿತ್ತಿಲ್ಲ? ಇವ್ರದ್ದು ಬಿಡು ಮಾಮ, ನೀನಾರ ಬಾ ಊಟ ಮಾಡ್ಬಾ. ಯಾರಿಕಿ ನನ್ನ ಜೊತೆ ಮಾತಾಡಂಗಿಲ್ಲೇನು? ಯಾರಂತ ಕೇಳಾಗತ್ತೇನೆ ಹೇಳು. ಏನ ಕೇಳಾಕತ್ತಾರ ಹೇಳ್ರಿ. ನನ್ನ ಹೆಂಡತಿ. ಕರೆ ಹೇಳತ್ತಿ? ನನ್ನ ಜೊತೆ ಹುಡುಗಾಟ ಮಾಡಕ್ಕೆ ಹೋಗ್ಬೇಡ, ಕರೆ ಹೇಳ. ಇದ್ದದ್ದ ಹೇಳಕತ್ತಾನವ, ಮತ್ತಿನ್ನೇನು ಹೇಳಬೇಕು? ಖರೆ ಹೇಳ್ಬೇಕಂದ್ರೆ ಆಕಿ ನನ್ನ ಸೊಸಿ, ಇವನ ಹೆಂಡತಿ. ನೀವು ನಮ್ಮ ಅಣ್ಣನಕ್ಕಿಂತ ಕಟ್ಟಿಕಾದ್ರಲ್ಲ. ನೀ ಅನ್ಕೊಂಡಿದ್ದು ನೀ ತಿಳ್ಕೊಂಡಿದ್ದು ನನಗೆ ಯಾಕೋ ಮನಸ್ಸಿಗೆ ಬರಲಿಲ್ಲ. ಓನ್ಯಾಗ ಮಂದೆಲ್ಲ ನೋಡ್ತೈತಿ. ಸುಮ್ಮನೆ ನಮ್ದ ಮರ್ಯಾದೆ ಕಮ್ಮಿ. ಹೋಗಿಬಿಡು ಇಲ್ಲಿಂದ. ಏಯ್, ಎಷ್ಟು ನಂಬಿದ್ನಲ್ಲೋ ನಿನ್ನ ಸಂಬಂಧ. ನಮ್ಮ ಅಣ್ಣನ ಎದುರು ಹಾಕೊಂಬಂದ್ನಲ್ಲೋ. ನಿಮ್ಮ ಅಣ್ಣನ ಎದುರು ಹಾಕೊಂಡು ನೀ ಬಂದು ನಿಮ್ಮ ಅಣ್ಣನ ಎದುರು ಹಾಕೊಂಡು ನಾವು ಬದುಕೋದು ಆಕೈತೇನ? ಅಪ್ಪನ ಮುಂದೆ ಹೆಂಡತಿ ಮುಂದೆ ಮರ್ಯಾದೆ ಕಳಿಬೇಡ. ಎಲ್ಲರೂ ನೋಡಾಕತ್ತಾರ. ಹೋಗಿಲ್ಲಿದ ನೋಡುವ, ಅವನು ಬಾಳೆ ಹತ್ಯಾನ. ಹಿಂದಾದದ್ದನ್ನು ಮರೆತು ಮುಂದಿನ ನಿನ್ನ ಬಾಳೆ ನೋಡ್ಕೊಳ್ಳೋದು ಚಲೋ ನೋಡು. ಊಟಕ್ಕೆ ಕರಿಯಾತೀನಿ, ಇಬ್ರು ಮಂದಿ ಬರಾತಿಲ್ಲ. ಮತ್ತು ಆ ಹುಡುಗಿ ಏನೇನೋ ಕೇಳತ್ತಾಳ, ಮತ್ತು ನೀವು ಏನೇನೋ ಹೇಳತ್ತೀರಿ. ಮತ್ತು ಆ ಹುಡುಗಿ ಯಾರ? ಇವ್ನು ಕೇಳಿದ್ರೆ ಇವನೇನು ಹೇಳ್ತಾನ? ನಾ ಇವ್ನು ಇಷ್ಟಪಟ್ಟಿದ್ದು ಹುಡುಗಿ ಅದೀನಿ. ಮಾವಾರಿ ಏನಿದ್ದ? ಏನು ಎತ್ತ ಅಂತ ನಾನೇನು ಕೇಳಕ್ಕೆ ಹೋಗ್ಬೇಡವ. ಈಗ ಕಣ್ಣಾರೆ ನೋಡಿದೆಲ್ಲ, ನೋಡ್ದವ್ರು ಹಂಗಿದ್ದು ಬಿಡು. ನೋಡಿ ನೋಡ್ಲಾರ್ದಾಗ ಹೆಂಗಿರ್ಬೇಕು ಮಾಮ? ಅಕ್ಕಿ ನೋಡಿದ್ರೆ ಅಳ್ಕೊಂತ ಹೋಗ್ತಾಳೆ, ಇವ್ರು ನೋಡಿದ್ರೆ ಅಕ್ಕಿನ ಹಿಂದೆ ಹೋಗ್ತಾರೆ. ಇವ ಓಣ್ಯಾನ ಮಂದಿ ಎಲ್ಲ ನಮ್ಮನ್ನ ನೋಡಕತ್ತಾರ. ಇದನ್ನು ಇಲ್ಲಿ ಮಾತಾಡೋದು ಬೇಡ. ಗುಡಿಗೆ ಹೋಗೋಣ ಬಾ. ಅಲ್ಲೇ ಕುಂತು ಏನು ನಡೀತಿ ಅನ್ನೋದನ್ನು ಕಥೆ ಮಾಡಿ ಹೇಳ್ತೇನೆ. ಬಾ ಹೋಗೋಣ. ದೇವ್ರ ಜಾಗದಾಗ ನೀವು ಸತ್ಯ ಹೇಳಿಲ್ಲ ಅಂದ್ರೂ ಒಂದಲ್ಲ ಒಂದಿನ ಸತ್ಯ ಗೊತ್ತಾಗೋದೇನೆ. ಸಿಟ್ಟಾಡುತ್ತಾನ ಹೊಡೆಯಕ್ಕಿದ್ರ. ಆದರೆ ಇದ್ರಾಗ ನನ್ನ ತಪ್ಪಿಲ್ಲ. ನಿನ್ನ ಮ್ಯಾಗ ಒಂದು ಕನಸಿಟ್ಟಿದೆ, ನಿನ್ನ ಮ್ಯಾಗ ಒಂದು ರೆಸ್ಪೆಕ್ಟ್ ಇಟ್ಟಿದೆ. ಎಲ್ಲ ಹಾಳು ಮಾಡ್ಕೊಂಡಲ್ಲೋ. ಒಂದ ಮಾತಿನಾಗ ಮೋಸಗಾರ ಅಂತ ಹೇಳಿಬಿಡು. ಆದ್ರೆ ಬಡತನಕ್ಕೆ ಬೇರೆ ದಾರಿನೇ ಇಲ್ಲ. ಬದಲಾಗಬೇಕಾಯ್ತು. ಏ, ಮದುವೆ ಅಕ್ಕಿನಂತ ಒಂದೋ ಒಂದು ಮಾತು ಹೇಳಿದ್ರಂದ್ಲು, ನಾನು ಬಿಟ್ಕೊಡ್ತಿದ್ನಲ್ಲೋ. ಅಲ್ಲಿ ಅಪ್ಪ ಮಾತನ್ನೇ ಕಟ್ಟಿ ಹಾಕಕತ್ತಾನ. ಇಲ್ಲಿ ನಿಮ್ಮ ಅಣ್ಣ ಜೀವಕ್ಕೆ ಅಂಜಿಕೆ ಹಾಕಕತ್ತಾನ. ನನ್ನ ತಂಗಿ ಬೆಳೆದು ನಿಂತಾಳ. ಯಾರ ಕಡೆ ಅಂತ ನೋಡ್ಲಾನ? ನಿನ್ನ ಕಡೆ ನೋಡಿದ್ರೆ ಅವ್ರನ್ನೆಲ್ಲ ಕಳ್ಕೊಬೇಕಾಗತ್ತ. ಅವ್ರ ಕಡೆ ನೋಡಿದ್ನಂದ್ರೆ ಏನು ಮಾಡೋದು?
ನಿನ್ನ ಕಳ್ಕೊಂಡ ಬಿಟ್ಟೀನಿ. ಒಳಗೊಳಗೆ ನಿನ್ನ ಪ್ರೀತಿ ಮಾಡತ್ತಿದ್ದೆ ನಾ, ಅದನ್ನು ಹೇಳ್ಕೋಬೇಕನ್ನೋ ಅಷ್ಟಾಗ ಹೇಳ್ಕೋಬೇಕನ್ನೋಷ್ಟ್ರಾಗ ನಾ ಬದಲಾಗೋದಾತ. ನಿನ್ನಂಥ ದೊಡ್ಡ ಮನೆ ಹುಡುಗಿನ ಹೆಂಗೆ ಪ್ರೀತಿ ಮಾಡ್ಲತ್ತ ನನ್ನ ಮನಸ್ಸು ಒಳಗೊಳಗೆ ಕಾಡಕತ್ತಿತ್ತ. ಆದ್ರೆ ವಿದ್ಯಾಟಕ್ಕೆ ನಿಮ್ಮ ಅಣ್ಣನಿಂದ ದೂರ ಆಗೋದಾತ. ದೂರ ಆದ್ರೆ ಏನಾತ, ಇಲ್ಲಿ ಇರ್ತಿ, ನೀ ಇಲ್ಲೇ ಇರ್ತಿ. ರಂಸಾಕತ್ತೇನು? ಇವಾಗ ನಿನ್ನ ಮಾತು ಕೇಳಿ ನಾ ಸಮಾಧಾನ ಮಾಡ್ಕೊಂಡು ಹೋಗ್ಬೇಕು? ಕಣ್ಣೀರು ಒರೆಸ್ಬೇಕಂತೇಳಿ ಕೈಯ ಹಂಬಲ್ಸಾಕತ್ತದ. ಆದ್ರೆ ಮನ್ಯಾಗ ಏನು ತಿಳ್ಬೇಕು ನನ್ನ ದಾರಿ ಕಾಯ್ತಿರ್ತಾಳೆ. ನಿನಗೇನೋ ಮೋಸ ಮಾಡಿದೆ. ಆಕೆಗೆ ತಾಳಿ ಕಟ್ಟಿದ ಮಗು ನಿನ್ನ ಕಣ್ಣೀರನ್ನ ಒರೆಸಿದ್ನಿ ಅಂದ್ರೆ ಆಕೆಗೂ ಮೋಸ ಮಾಡ್ಬೇಕಾಗತ್ತೆ. ಮರೆಯೋ ಮನಸ್ಸಿದ್ರೆ ಗಟ್ಟಿ ಮನಸ್ಸು ಮಾಡಿ ಮರ್ತು ಬಿಡು. ಇಲ್ಲ, ನನ್ನ ಕ್ಷಮಿಸಿಬಿಡು. ಮರೆಯೋಕ್ಕಂತೂ ಆಗೋದಿಲ್ಲ. ಇವತ್ತರ ನಾಳೆ ಬರ್ಬೇಕಂತ ಅನಿಸಿದ್ರೆ ಬಾ, ನಿನ್ನ ದಾರಿ ಕಾಯ್ತೀನಿ. ನಿನ್ನ ಮಾತಿಗೆ ನಗಬೇಕು ಅಳ್ಬೇಕು ಒಂದು ಗೊತ್ತಾಗಲಾಗೈತಿ. ದಾರಿ ಕಾಯ್ಬೇಡ. ನೀ ಎಷ್ಟ ದಾರಿ ಕಾಯ್ದ್ರು ನಾ ಬರೋದಿಲ್ಲ. ಯಾಕಂದ್ರೆ ದಾರಿ ಕಾಯಕ ನಾನು ಏನು ತಗೋಬೇಕಿ ಮನ್ಯಾಗದ ಬರೋದಿಲ್ಲ. ಬರಾಕ ಅವ್ರು ಯಾರೂ ಬಿಡೋದಿಲ್ಲ. ನನ್ನ ಮುಂದೆ ಹೇಳಾರ್ದಷ್ಟ ಏನರ ಮುಚ್ಚಿಡೋದೈತೇನ್ರಿ? ಮುಚ್ಚಿಡುವಂಥದ್ದು ಏನಿಲ್ಲವ. ನೀನು ಮನೆಗೆ ಹೊಸದಾಗಿ ನಡೆಯಕ್ಕೆ ಬಂದಿದ್ದೆ. ನಿನ್ನ ಮುಂದೆ ಹೆಂಗೆ ಹೇಳೋದು ಅಂಥೇಳಿ ಗಾದ್ಲಿಕ್ಕೆ ಬಿದ್ದೆ. ನಾನು ಏನು ಕೇಳೋದಿಲ್ಲ, ನೀವು ಏನು ಹೇಳಬೇಡ್ರಿ. ಬಂದು ಹುಡುಗಿ ಯಾರ ಅಷ್ಟೇ ಹೇಳ್ರಿ. ನೋಡುವ, ನಿನ್ನ ಮುಂದೆ ಮುಚ್ಚಿಡೋದ್ರಿಂದ ನನಗೆ ಪಾಪ ತಡ್ತೈತಿ. ಸ್ವಸಿಯಾಗಿ ಮನೆ ಬೆಳಗಾಕ ಬಂದಾಕಿ ನೀನು. ನಿನ್ನ ಮುಂದೆ ಮುಚ್ಚಿಡೋದ್ರಾಗ ಏನು ಅರ್ಥ ಐತಿ ಹೇಳ್ತೇನೆ ಕೇಳು. ತಂಗಿ, ನೀವು ಒಳ್ಳೇದರ ತಿಳ್ಕೊರಿ, ಕೆಟ್ಟದರ ತಿಳ್ಕೊರಿ, ಆದ್ರೆ ಆ ಹುಡುಗಿ ಸಮಾಧಾನಕ್ಕೋಸ್ಕರ ನಾ ಹೇಳಿದ್ ಕೇಳಬೇಕಾ? ಮೊದಲೇ ಮಾತು ನಿನ್ನ ಮುಂದೆ ಎಲ್ಲ ಮುಚ್ಚಿಟ್ಟಿದ್ದ ತಪ್ಪ. ನಿನ್ನ ಕಾಯ್ಕೋಬೇಕಂದ್ರೆ ಆಕಿನ ಕಳ್ಕೋಬೇಕು. ಆಕಿನ ಕಳ್ಕೋಬೇಕಂದ್ರೆ ನಾ ಆಕಿನಿಂದ ದೂರ ಆಗ್ಬೇಕು, ನಾ ಕೆಟ್ಟವ ಆಗಬೇಕು. ನೀ ಹೇಳ್ದಂಗೆ ಏನು ಕೇಳಬೇಕು? ಸಿರಿತನ ಒಳಗೆ ಬೆಳೆದಾಳ, ಆದ್ರೆ ಪ್ರೀತಿ ಕಂಡಿಲ್ಲ. ಆ ಪ್ರೀತಿ ನಿನ್ನಲ್ಲಿ ಕಾಣ್ಬೇಕಂತ ಹೇಳಿ ಅನ್ಕೊಂಡಿದ್ಲ, ಆದ್ರೆ ಆ ಪ್ರೀತಿ ಕೂಡಾಕ ಯಾರೂ ಬಿಡಲಿಲ್ಲ. ಪ್ರೀತಿ ಇಂಥವ್ರ ಮ್ಯಾಗ ಇಂಥ ಹೊತ್ನಾಗ ಹಿಂಗೆ ಹುಡ್ತೈತೆ ನನಗೆ ಗೊತ್ತಿದ್ರೆ ಆ ಹುಡುಗಿನ ಕಣ್ಣೆತ್ತಿ ನೋಡ್ತಿದ್ದಿಲ್ಲ. ಅವ್ರ ಮನ್ಯಾಗ ಕೆಲಸ ಮಾಡಾಕತ್ತೀನಿ, ಹೇಳ್ದಂಗೆ ಕೇಳಬೇಕು ಅನ್ನೋ ಒಂದೇ ಕಾರಣಕ್ಕೆ ಅವ್ರು ಹೇಳ್ದಂಗೆ ಕೇಳೀನಿ. ಆ ಹುಡುಗಿ ಮನಸ್ಸಿನಾಗ ಅಷ್ಟೆಲ್ಲ ಇಟ್ಕೊಂಡಾತ ನನಗರ ಏನು ಗೊತ್ತಾ? ಕೈ ತಪ್ಪಿ ಹೋಗೈತಿ. ಈಗ ಆಕಿನ ಕಣ್ಣೀರು ಒರೆಸೋ ಜವಾಬ್ದಾರಿ ನಂದ ಮತ್ತು ನಿಮ್ದು. ಏನಂತ ಕಣ್ಣೀರು ಒರೆಸ್ಬೇಕು? ಆಕಿಗೆ ಕಣ್ಣೀರು ಒರೆಸ್ದಟ್ಟ ದುಃಖ ಆಗೋದ. ಅಪ್ಪನ ಜೊತೆ ಮಾತಾಡಿ ಊರು ಬಿಟ್ಟು ಹೋಗೋದ ಚಲೋ. ದುಡಿಯೋರಿಗೇನ 108 ದಾರಿ. ಯಾರೋ ಒಬ್ರದ್ದು ಅನ್ನ ಉಣ್ಣತ್ತೀರಿ, ಅದನ್ನು ಒದ್ದು ಊರು ಬಿಟ್ಟು ಹೋಗ್ತೀರಿ. ಯಾರೋ ಒಬ್ಬರು ಮನ್ಯಾಗ ದುಡ್ದು ಯಾರೋ ಒಬ್ರು ಅನ್ನ ನಾವು ಉಣ್ಣಾಕತ್ತೀವಿ. ಆದ್ರೆ ಅನ್ನ ಉಣ್ಣು ಮನೆಗೆ ಕಣ್ಣೀರು ಹಾಕ್ಸಾಕ್ತೀವಿ ಅಂದ್ರೆ ಉಂಡುಗಳು ಹೊತ್ತಿಗೆ ಹತ್ತಿತ್ತೇನ? ಅವ್ರ ಕಣ್ಣೀರಿನ ಶಾಪ್ ನಮ್ಗೆ ತಟ್ಟದೆ ಬಿಟ್ಟಿತ್ತೇನ? ಬೇಡ, ದುಡಿದು ಎಲ್ಲಿರೋ ದುಡಿನು. ಆದರೆ ಆ ಹುಡುಗಿಯಿಂದ ಕಣ್ಮರೆಯಾಗಿ ಹೋಗೋಣ. ನಾನು ಈ ಮನೆಗೆ ನಡೆಯಕ್ಕೆ ಬಂದೇನೆ. ನಾವಿಬ್ಬರು ಮಂದಿ ಈಗ ಊರು ಬಿಟ್ಟು ಹೋದ್ವಿ ಅಂದ್ರೆ ಅದು ನನ್ನ ಕಪ್ಪು ಚುಕ್ಕಿ ಆಗಿ ಉಳಿತೈತಿ. ನಾ ಇಲ್ಲೇ ಇರಕ್ಕೆ. ಒಂದು ವೇಳೆ ಇಲ್ಲೇ ಇದ್ದೇವು ಅಂದ್ರೆ ಆ ಹುಡುಗಿಗೆ ಸಮಾಧಾನ ಮಾಡೋಣಂತಿ. ಸಮಾಧಾನ ಮಾಡೋಕ್ಕಂದ್ರೆ ದಿನ ಮಾರಿ ನೋಡೋಕಿನ ಮನೆ ತಕ್ಕ ಬರೋಕಿನ ಯಾರನ್ನ ದೂರ ಮಾಡ್ಬೇಕಂತ ಅವ್ರ ಅಣ್ಣ ದೂರ ಮಾಡಿದ್ದು ಅವರ ಹತ್ರ ಆಗತ್ತಂದ್ರೆ ಈ ಜಗಳ ದೊಡ್ಡದೇ ಆಗೋದಲ್ಲ. ಗೊತ್ತಿದ್ದು ಸಮಾಧಾನ ಮಾಡಲಿಲ್ಲ ಅಂದ್ರೆ ಒಂದು ಹೆಣ್ಣಾಗಿ ನಾನು ಏನು ಉಪಯೋಗ ಐತಿ? ಹೆಣ್ಣಾಗಿ ಕಣ್ಣೀರು ಒರೆಸ್ತೀವೋ, ಹೆಣ್ಣಾಗಿ ಕಣ್ಣೀರು ಹಾಕ್ತೀವೋ, ನಾ ಅದೇನೂ ಕೇಳಲ್ಲ. ಆದ್ರೆ ನಿನಗೆ ಬಿಟ್ಟಿದ್ದ. ಯವ್ವ, ನನಗಿರವ ಒಬ್ಬ ಮಗ,
ಅವಾಗೇನಾರ ಆತು ಅಂತಂದ್ರೆ ನಮ್ಮ ಮನೇನ ಮುರಿದು ಹೋಗಿಬಿಡ್ತೈತಿ ಬೇಯವ್ವ, ಮುರಿದು ಹೋಗಿಬಿಡ್ತೈತಿ. ಅದಕ್ಕೆ ಅವನಿಂದ ದೂರ ಸರಿದು ಬಿಡ್ಬೇವ, ದೂರ ಸರ್ಕೊಂಡು ಬಿಡು. ನಿನ್ನ ಕೈ ಮುಗಿದು ಕೇಳ್ಕೊಂತೇನೆ ಅವ್ವ. ನೀವೆಲ್ಲರೂ ಸೇರಿ ನನಗ್ಯಾಕೆ ಮೋಸ ಮಾಡಿದ್ರಿ? ತಪ್ಪು ನಮ್ದು ಇರದ ಹೋದ್ರೂ ಅದನ್ನು ನಮ್ಮ ಮ್ಯಾಲನ ಹಾಕ್ಕೋಬೇಕಾಗೈತಿವ. ಯಾಕಂದ್ರೆ ನಾವು ಬಡವ್ರು ನೋಡು. ಇದ್ರ ಹಿಂದಿರೋ ಕೈವಾಡಿ ಎಲ್ಲ ನಿಮ್ಮ ಅಣ್ಣಾರ್ದವ, ನಿಮ್ಮ ಅಣ್ಣಾರ್ದು. ನನಗೊಂದು ಮಾತು ಹೇಳಕ್ಕೆ ಏನಾಗಿತ್ತು ನಿಮ್ಗೆ? ನೀವು ಕೊಟ್ಟಿದ್ರಾಗ ಹೊಟ್ಟೆ ತುಂಬಿಸ್ಕೊಳ್ಳು ಬಡವ್ರವ ನಾವು. ಅಂಥದ್ರಾಗ ನಿನ್ನ ಮಗ ಹಂಗೆ ಮಾಡ್ತೀನಿ, ನಿನ್ನ ಮಗಳಿಗೆ ಹಿಂಗೆ ಮಾಡ್ತೀನಿ ಅಂದ್ರೆ ನಾವು ಬದುಕೋದು ಹೆಂಗೆ ಅವ? ನಿಮ್ಮ ಕೈ ಮುಗಿತೀನಿ ರೀ. ನಾನು ಅವ್ನು ಇಷ್ಟಪಟ್ಟೀನಿ. ನಮ್ಮಿಬ್ಬರು ಕನಸ್ಕೊಳ್ಬೇಡ್ರಿ. ಯವ್ವ, ನಿನ್ನ ಮಾತು ಕೇಳಿ ನಾ ಹಂಗೇನಾರ ಮಾಡಿದ್ನಿ ಅಂದ್ರೆ ಸಾಯುತನ ಬಸಪ್ಪ ಹಿಂಗೆ ಮಾಡಿದ ಅಂಥೇಳಿ ಕಪ್ಪು ಚುಕ್ಕಿ ಕುಂತು ಬಿಡ್ತೈತವ ಯವ್ವ. ಅಂದ್ರೆ ಈಗ ನಿಮ್ಮ ಮಗನ ಮರಿ ಏನಾಗತ್ತೀರಿ? ಮನಸ್ಸ ಇಲ್ಲ ಅಂಥೇಳಿ ಕಲ್ಲು ಮನಸ್ಸು ಮಾಡ್ಕೊಂಡು ಕುಂತು ಬಿಡು, ಎಲ್ಲಾರ ಬಾಳು ಬಂಗಾರ ಆಗಿಬಿಡ್ತೈತಿ ಯವ್ವ. ನೀನು ಓದ್ಕೊಂಡಾಕಿ, ತಿಳುವಳಿಕಿದ್ದಾಕಿ, ನಿನಗೆ ಬುದ್ಧಿ ಹೇಳೋದು ಯಾವ ಮಟ್ಟಕ್ಕೆ ಸರಿ ಅನ್ಸುತ್ತೆ ಹೇಳುವ. ಬಿಟ್ಟು ಕೊಡೋದಿತ್ತು ಅಂದ್ರೆ ನಕ್ಕೊಂತ ಬಿಟ್ಟು ಕೊಡವ, ಅಂದ್ರೆ ಅವ್ರ ಬಾಳೆ ಶುದ್ಧ ಆಕೈತಿ. ಹಿಂಗೆ ನೀ ಕಣ್ಣೀರು ಹಾಕ್ಕೊಂತ ಬಿಟ್ಟು ಕೊಟ್ಟೆ ಅಂದ್ರೆ ಮುಂದೆ ಬಂದಾಕಿ ಬಾಳೆದ ಗತಿ ಏನು? ನಿಮ್ಮ ಒಳ್ಳೆ ಗುಣಕ್ಕೆ ಒಳ್ಳೆ ಹುಡುಗನ ಸಿಗುತ್ತಾನವ, ಯಾವುದಕ್ಕೂ ಚಿಂತೆ ಮಾಡಕ್ಕೆ ಹೋಗಬೇಡ. ಮದುವೆ ಆದ್ಮೇಲೆ ನಿಮ್ಮ ಮನಸ್ಸು ಸುಧಾರಿಸ್ತಾನಂದ್ರೆ ಏನವ ತೀರಾ ಹೆಚ್ಚಿಗೆ ಮಾಡಕತ್ತಾನಲ್ಲ. ಏನದಾನ ನನ್ನ ಮನ್ಯಾಗ? ಈಗ ಹೆಂಗೆ ಮನ್ಯಾಗ ಇರ್ತಾನ? ವೈನಿ ಅಣ್ಣ ಅದಾರ? ಮುಂಜಾನೆನ ಹೊರಗೆ ಹೋಗ್ಯಾನ. ನಾನು ನಿನ್ನ ಕೇಳ್ಬೇಕಂತ ಮಾಡಿದ್ದೆ. ಮುಂಜಾನೆ ಹೊರಗೆ ಹೋಗ್ಯಾನ? ಎಲ್ಲೋ ಹೊರಗೆ ಹೋಗ್ಯಾನ್ರಿ, ಆದ್ರೆ ಎಲ್ಲಿ ಹೋಗ್ಯಾನಂತ ಗೊತ್ತಿಲ್ಲ. ಎಲ್ಲಿ ಹೋಗ್ಯಾನ ಗೊತ್ತಿಲ್ಲ? ನಿಮ್ಮ ಮೊಯ್ನಿಗೂ ಗೊತ್ತಿಲ್ಲನ? ಕಾದ ನೋಡ್ರಿ, ಎಲ್ಲಿ ಹೋಗ್ಯಾನಂತ ನಾ ಹುಡ್ಕೊಂಬರ್ತಾನೆ. ವೈನಿ, ಆ ಅಕ್ಕ ಒಳ್ಳೆಕಿನ, ನಮ್ಮ ಅಣ್ಣನೂ ಒಳ್ಳೆಯವನ. ಆದ್ರೆ ಅವ್ರ ಅಣ್ಣ ಏನು ಮಾಡ್ತಾನೆ? ನಿಮ್ಗೆ ಅಂಜಿಕೆ ಹಾಕತ್ತಾನ? ನಿಮ್ಗೆ ಹೆದರ್ಸತ್ತಾನ? ನಮ್ಮೂರ ಬಗ್ಗೆ ನಿಮಗೆ ಗೊತ್ತೂ ಇಲ್ಲ. ನೀವು ಅಂದ್ಕೊಂಡಷ್ಟವ್ರು ಒಳ್ಳೆಯವರು ಅಲ್ಲ. ನಿಮ್ಮಣ್ಣ ಅಂಜದಂಗ, ನಿಮ್ಮಪ್ಪ ಅಂಜದಂಗ ನೀ ಅಂಜಕ್ಕೆ ಹೋಗ್ಬೇಡ. ನಾನು ನಿನ್ನ ಜೊತೆನೇ ಇರ್ತೇನೆ. ಆಗೋದಿಲ್ಲ ಒಳ್ಳೇದಕ್ಕ. ಇದನ್ನೆಲ್ಲ ನಿನ್ನ ಮುಂದೆ ಮುಚ್ಚಿಟ್ಟೇವಂತ ಹೇಳಿ ನಮ್ಮ ಮನೆಯ ಮ್ಯಾಗ ಸಿಟ್ಟು ಮಾಡ್ಕೋಬೇಡ. ಜೀವನದಾಗ ತಪ್ಪು ಆಗ್ತಿರ್ತಾವೆ. ನಿಮ್ದು ತಪ್ಪಂತ ನಾ ಹೇಳೋದಿಲ್ಲ, ಆದ್ರೆ ಜೀವನದಾಗ ಧೈರ್ಯ ಮಾಡ್ರಿ. ನನಗೆ ಧೈರ್ಯ ಇರುವಂತ ಅನ್ನಕತ್ತಿಯಲ್ಲ, ಯಾವ ಖುಷಿಯಿಂದ ಧೈರ್ಯ ಇರಬೇಕಾ? ಇವತ್ತಲ್ಲ ನಾಳೆ ಒಳ್ಳೆ ಹುಡುಗ ಸಿಗ್ತಾನತ್ರ ಧೈರ್ಯ ಮಾಡಿರಿ. ಇಲ್ಲಾಂದ್ರೆ ಒಳ್ಳೆ ಹುಡುಗ ಸಿಗೋ ಸಲುವಾಗಿ ಹಿಂಗಾಗೈತತ್ತೇಳಿ ಧೈರ್ಯ ಮಾಡಿರಿ. ಒಟ್ಟು ನೀವು ಬದುಕಬೇಕು, ಬಾಳ್ಬೇಕು, ನಿಮ್ಮ ಮನೆ ಮರ್ಯಾದೆ ಸಲುವಾಗಿರೇ ಧೈರ್ಯ ಮಾಡಿರಿ. ಹತ್ತಿರದಾಗಿದ್ದ ನೀವಿಬ್ಬರು ಮಂದಿ ಕೂಡೋಕ್ಕಾಗಲಿಲ್ಲ, ಆದ್ರೆ ಆ ದೇವ್ರ ನಮ್ಮಿಬ್ಬರನ್ನೂ ಕೂಡ್ಸಾನೆ. ಆದರೆ ಇವಾಗ ಏನು ಮಾಡೋಕ್ಕಾಗೋದಿಲ್ಲ. ಸಮಾಧಾನ ಮಾಡೋಕೆ ಚಂದ ಇರ್ತೈತಿ, ಆದರೆ ಅದನ್ನು ಅನುಭವಿಸಿದವ್ರಿಗೆ ಗೊತ್ತಾಗುತ್ತೆ. ಮನೆ ಮಂದಿನೆಲ್ಲ ವಿಚಾರ ಮಾಡಿದ್ರೆ ನಾ ಮಾಡಿದ್ದು ಬರೋಬ್ಬರಿ ಅನಿಸ್ತೈತಿ. ಮನೆ ಮಂದಿನೆಲ್ಲ ಬಿಟ್ಟು ಕೂತ್ನಿ ಅಂದ್ರೆ ನಾ ಮಾಡಿದ್ದು ನನಗೆ ತಪ್ಪು ಅನಿಸ್ತೈತಿ. ಆದರೆ ಈಗ ಸದ್ಯಕ್ಕೆ ಅಪ್ಪನ ತಂಗಿನ ನೋಡಕತ್ರ ಆಗೋದಿಲ್ಲ, ಒಳ್ಳೇದಕ್ಕತ್ತ ಅನ್ಸತ್ತೈತಿ. ಒಂದು ಹೆಣ್ಣಾಗಿ ನಾನು ನಿನ್ನ ಅರ್ಥ ಮಾಡ್ಕೋತೇನೆ. ನಿನ್ನ ಕಣ್ಣೀರು ಕರಗೋವರೆಗೂ ನಾನು ನಿನ್ನ ಜೊತೆನೇ ಇರ್ತೇನೆ. ಇಂಥ ಹೆಂಡತಿ ಸಿಗ್ತಾಳಂತನ ನಾನು ದೂರ ಮಾಡ್ಕೊಂಡೇನು? ಹೇ ಇಲ್ಲ, ನನಗಿಂತ ಚಲೋ ಹುಡುಗನ ಸಿಗ್ತಾನಂತೇಳಿ ಹಾ ದೇವ್ರ ನನ್ನ ನಿನ್ನ ದೂರ ಮಾಡ್ಯಾನ. ಸಮಾಧಾನ ಮಾಡಿ ಬಾ.
ಅವನಿಗೆ ಬಡತನ ಐತಿ, ನನಗೆ ಸಿರಿತನ ಐತಿ. ಇಬ್ಬರು ಮನ್ಸಕ್ಕೆ ಪ್ರೀತಿನೂ ಐತಿ. ಆದರೂ ಇಬ್ಬರು ಕೂಡೋಕ್ಕಾಗಲಿಲ್ಲ. ನಾನು ನಿಮ್ಮ ಅಕ್ಕ ಅಂತ ಹೇಳ್ತೀಕೋ, ನಾನು ಈ ಮನೆ ಬಾಳೆ ಮಾಡಕ್ಕನೆ ಬಂದೀನಿ. ನಂದು ಒಂದು ಸ್ವಲ್ಪ ಅರ್ಥ ಮಾಡ್ಕೋತಿ. ನಿಮ್ಮ ಜೀವನದಾಗ ಬರ್ತೀನಂತ ಭಯ ಪಡಾಕತ್ತೇನು? ಇದ್ರ ಸಂಬಂಧರ ಭಯ ಪಡಬೇಕಲ್ಲ. ನನಗೆ ಕಟ್ಟಬೇಕಾಗಿತ್ತಳಿ, ನೆನೆ ಕಟ್ಟಿದಾನೆ. ಇರು, ಖುಷಿಯಿಂತಾದರೂ ಇರು. ಬರ್ಬೇಕನ್ಸಿದ್ರ ಬಾ, ಮಾತಾಡ್ಬೇಕನ್ಸಿದ್ರು ಮಾತಾಡ. ಆದ್ರೆ ನಾ ಅದಕ್ಕೆ ಅಡ್ಡಿ ಬರೋದಿಲ್ಲ. ನೋಡಲ್ಲಿ, ಅಲ್ಲಿ ನೋಡಲ್ಲಿ, ಅದು ದೂರಿಂದ ನೋಡಕ್ಕೆ ಅಷ್ಟ ಚಂದ. ಅದನ್ನು ಹತ್ತೇನಂದ್ರೆ ಆದಿತ್ತನ. ಅಲ್ಲಿ ನಾವದೀವಿ, ಇಲ್ಲಿ ಇವ್ರು ಅದಾರ. ಅದನ್ನು ಹತ್ಬೇಕಂತ ಆಸೆ ಪಡಾಕತ್ತಾರ. ಹತ್ಸೋಣ. ಅಣ್ಣ, ನಾನು ಅಲ್ಲಿಂದ ಇಲ್ಲಿದು ಇಲ್ಲಿಗೆ ಬಾ ಅಂದರೂ ಬರ್ತೀನಣ್ಣ. ಒಡ ಹುಟ್ಟಿದ ತಂಗಿ ಅಂದ ಸುಮ್ ಬಿಡಾಕತ್ತನ. ನನ್ನ ಕೈ ಯಾವಾಗ ಹೊಡಿಲಿ ಅಂತ ಕಾಯಕತ್ತಾವ. ಬದಲಾಗ ಅಕ್ಕ, ನಿನ್ನ ಸಲುವಾಗಿ ನೀ ಬದಲಾಗ್ಲಿಕ್ಕಂದ್ರೆ ನಮ್ಮ ನನ್ನ ಸಲುವಾಗರ ಬದಲಾಗಕ್ಕ. ಇದನ್ನು ತಿಳಿದು ಹೇಳಕತ್ತೀವೋ ಏನು ನನ್ನ ಮುಂದೆ ನಾಟಕ ಮಾಡಕತ್ತೀವೋ? ಇದಕ್ಕೆ ನಿನ್ನ ಜೊತೆ ನಂಗೆ ಮಾತಾಡೋಕೆ ಇಷ್ಟ ಇಲ್ಲ. ನನಗೇನು ಬೇಕಾದರೂ ಅನ್ನು, ಇವ್ರಿಗೇನು ಅನ್ನಕ್ಕೆ ಹೋಗ್ಬೇಡ. ನಾ ಒಳ್ಳೆಯವನವ. ನಾ ಯಾರಿಗೂ ಏನು ಅನ್ಬಾರ್ದಂದ್ರೆ ನೀ ಬದಲಾಗ. ನನ್ನ ನೋಡಿ ಏನು ಹೆದರ್ಕೋಬೇಡವ. ನಿನ್ನ ಗಂಡು ಒಳ್ಳೆಯವನ, ಆದ್ರೆ ನಮ್ಮ ತಂಟೆಗೆ ಬಂದ್ರೆ ಅವ ಕೆಟ್ಟವನ. ನಿಮ್ಮ ಮನ್ಯಾಗ ದುಡಿಯೋರು ಅವ್ರು, ಒಳ್ಳೆಯವ್ರು ಮಾಡೋರು ನೀವೇ, ಕೆಟ್ಟವ್ರು ಮಾಡೋರು ನೀವೇ. ಹೇಳ್ದಂಗೆ ದುಡ್ಕೋತಾ ಇದ್ರೆ ಒಳ್ಳೆಯವ್ರು ಅನ್ನಕ್ಕೆ ಬರ್ತ. ಕೆಟ್ಟ ಕೆಲಸ ಮಾಡಿದ್ರೆ ಕೆಟ್ಟವ್ರು ಅನ್ಲಾರ್ದ ಏನು ಒಳ್ಳೆಯವ್ರು ಅನ್ನಕ್ಕೆ ಬರ್ತತಾನ? ಯಾರು ಕೆಟ್ಟದ್ದು ಮಾಡ್ಯಾರ? ನನ್ನ ಗಂಡ ಕೆಟ್ಟದ್ದು ಮಾಡ್ಯಾರ. ಮತ್ತು ನಿಮ್ಮ ತಂಗಿ ಏನು ಮಾಡ್ಯಾಳ? ನನ್ನ ಬಗ್ಗೆ, ನನ್ನ ತಂಗಿ ಬಗ್ಗೆ, ನನ್ನ ಮನೆತನ ಬಗ್ಗೆ ಮಾತಾಡಿದವ್ರನ್ನ ಒಬ್ಬರನ್ನು ಬಿಟ್ಟಿಲ್ಲ. ನೀವೊಂದು ಹೆಣ್ಣದಿ ಅಂಥೇಳಿ ತಿಳಿಸಿ ಹೇಳಕತ್ತಾನ. ನಿನ್ನ ಗಂಡಿಗೆ ಇನ್ನಿಷ್ಟು ತಿಳಿಸಿ ಹೇಳ. ಅಂದಿದ್ದು ಅನಿಸ್ಕೊಳಕ ನನ್ನ ಗಂಡನ ಗತೆ ನಾನು ನಿಮ್ಮ ಮನ್ಯಾಗ ದುಡಿಯಾಕತ್ತಿಲ್ಲ. ನೀವು ಬಳ್ಳು ಮಾಡಿ ಮಾತಾಡಕ್ಕೆ ನಾ ಯಾವ ತಪ್ಪು ಮಾಡೇ ಇಲ್ಲ. ಮಾತು ಸ್ವಲ್ಪ ಹದ್ದು ಬಸ್ನಾಗಿರಲಿ. ನೋಡುವ, ದಿನ ನನ್ನ ತಂಗಿ ಕಣ್ಣೀರ ಕೈ ತೊಳ್ಯಾಕತ್ತಾಳ. ನನ್ನ ತಂಗಿ ಒಟ್ಟವನು ಮರಿಬೇಕು. ನಿನ್ನ ಪ್ರೀತಿ ಹೋಗ್ತೀನಿ, ಆದ್ರೆ ಕಾಲಕ್ಕೆ ಮತ್ತು ಮಂದಿಗೆ ಹಂಚ್ಬೇಕಾಗ್ತಿತ್ತಲ್ಲ. ನಾನು ನಿಮ್ಮನ್ನೇನು ಕೇಳಾಕತ್ತಿಲ್ರಿ, ನಾನು ನಿನ್ನ ಕೇಳಾಕತ್ತೀನಿ. ನೀನು ಹೇಳು. ನಿನ್ನ ಪ್ರೀತಿಗೆ ಬೆಲೆ ಕಟ್ಟಕ್ಕೆ ಸಾಧ್ಯ ಇಲ್ಲ. ನಿನ್ನ ಪ್ರೀತಿ ಪಡ್ಕೊಳ್ಳೋ ಯೋಗ್ಯತೆ ನನಗಿಲ್ಲ. ಯೋಗ್ಯತೆ ಇತ್ತಂದ್ರು ಅದು ಈಗ ಯಾವ ಮಾತಿಗೂ ಬರೋದಿಲ್ಲ, ಯಾವ ಲೆಕ್ಕಕ್ಕೂ ಬರೋದಿಲ್ಲ. ಆಕೆ ಎಂದಿದ್ದ ಬರಬ್ರಿ ಐತಿ. ಆಕಿನ ಮಾತು ದಾಂಡಿಗೆ ಹತ್ತೋದು. ಇಡೀ ನನ್ನ ಸರ್ವಸ್ವನ ನೀನಂತ ತಿಳ್ಕೊತೀನಿ. ನಿಂಗೆ ಮಾತಾಡೋದು ತಪ್ಪಾಗುತ್ತಲ್ಲ. ಅವ್ರು ಮಾತಾಡಿದ್ರು ನಾ ಮಾತಾಡಿದ್ರು ನಿಂಗೆ ಕೆಟ್ಟ ಅನ್ನಿಸ್ತೈತಿ. ಆದ್ರೆ ಒಂದ್ಸಲ ನನ್ನ ಜಾಗದಾಗ ನಿಂತು ನೋಡು. ಇಲ್ಲಿ ನನ್ನ ಜಾಗದಾಗ ನೀನೇ ನಿಂತರು, ನಿನ್ನ ಜಾಗದಾಗ ನಾನೇ ನಿಂತರು ದುಃಖ ಆಗತ್ತಿರೋದು ಯಾರಿಗೆ? ನನಗೆ. ತಪ್ಪು ನಂದ ನೋಡಕತ್ತೇನು? ತಪ್ಪು ನಂದ. ಯಾರಿಲ್ಲ ಅಂದಾರ? ಆ ತಪ್ಪಿನಿಂದ ಏನೇನು ಮಾತಾಡ್ತಾವ ಅಂತೇಳಿ ನನಗೆ ಗೊತ್ತೈತಿ, ನಮ್ಮ ಅಪ್ಪಗೆ ಗೊತ್ತೈತಿ, ಈಕಿಗೆ ಗೊತ್ತೈತಿ. ಅದಕ್ಕೆ ಬಾಯಿ ಮುಚ್ಕೊಂಡು ಸುಮ್ಮ ಕೂತೀವಿ. ಯಾರೇ ಎದುರಾದ್ರು ನಾ ಇರ್ತೀನಿ ಅಂತ ಹೇಳಿದ್ನಿಲ್ಲ ನಿಂಗೆ? ಇರ್ತೀನಿ ಅಂತ ಹೇಳಿದ್ದಿ. ಯಾರಿಲ್ಲ ಅಂದಾರ? ಆದ್ರೆ ನೋಡಿದವ್ರು ಏನು ತಿಳ್ಕೊಳಕಿಲ್ಲ. ಆಸ್ತಿ ಸಲುವಾಗಿ ಹುಡುಗಿ ಬೆನ್ನತ್ಯಾನ, ಉಂಡ ಮನಿ ಜಂತಿ ಅನ್ಸಣಂತ ನನಗೆ ತಿರುಗಿ ಮಾತಾಡ್ತಿದ್ದಿಲ್ಲ. ನನಗೆ ಬಿಡು, ನಮ್ಮಪ್ಪ ಮರ್ಯಾದೆ ಗಂಜ್ ಬದುಕವ. ಅವನ ಪರಿಸ್ಥಿತಿ ಏನಾಕಿತ್ತು? ನಿನ್ನ ಮಾತು ನಂಬಿ ನಿನ್ನೇನು ಬೆನ್ನ ಹತ್ತಿ ನಾ ಏನಾರ ಬಂದಿದ್ನಿ ಅಂದ್ರೆ ಈಕಿನ ಕಳ್ಕೊಬೇಕಾಕಿತ್ತು ನಾನು. ನಮ್ಮ ಸಂಕಟ ನನಗೆ ಮಾತಾಡ್ತೀಗ. ರಾಣಿ, ಯಾವಾಗಲೂ ನಾನು ಮತ್ತು ನನ್ನ ಗಂಡ ಯಾವಾಗಲೂ ನಿನ್ನ ಜೊತೆನೇ ಇರ್ತೀವಿ. ಆದ್ರೆ ದುಃಖದಿಂದ ದೂರ ಆಗ. ಹೆಂಗಿರ್ತಿ ಅಕ್ಕ? ನೀನು ಅವನು ಖುಷಿಯಾಗಿರೋದು ನೋಡಿ ನಾ ದುಃಖ ಪಡಬೇಕು? ಅದ್ರ ಸಲ ಜೊತೆ ಇರ್ತಿ? ಹಂಗಲ್ಲ. ಜೊತೆಗೆ ಇರ್ತೀನಿ ಅಂತ ಅನ್ನಕ್ಕೆ ಮಾತಿಗೆ ಅಷ್ಟ ಚಂದ. ಪ್ರೀತಿ ಮಾಡಿಲ್ಲ, ಆ ಪ್ರೀತಿ ನಿನ್ನ ಮನಸ್ಸಿನಾಗೇ ಇರಲಿ. ಆದ್ರೆ ಇದಕ್ಕಿಂತ ಹೆಚ್ಚಿಂದ ನಂಗೇನು ಹೇಳೋಕ್ಕಾಗಲ್ಲ. ಬರ್ತಿ ಅಂತೇಳಿ ತಯಾರಾಗಿ ಕೂತ್ಕೊಂಡಿದ್ದೆ, ಬರಲೇ ಇಲ್ಲಲ್ಲ? ಬರ್ತೀನಿ. ಅಂಥದ್ದು ಒಂದು ದಿನ ಬರುತ್ತೆ. ನಿನಗೆ ಅಂತ ಒಂದು ಹುಡುಗ ಜೋಡಾಗಲಿ, ಅವಾಗ ಅಕ್ಕಿ ಕಳಕ್ಕೆ ಬರ್ತೀನಿ. ನಾನು ಹೆಂಡತಿ ಕರ್ಕೊಂಡು ಬರ್ತೀನಿ. ದುಃಖದಾಗದಾಳ,
ಇದೆಲ್ಲ ಮಾತಾಡೋದ ಬೇಕು ನಿಮ್ಗೆ? ಅಣ್ಣ ನೀ ಏನೋ ಮಾತಾಡಿದ್ರು ಇವ್ರಿಗಾರ ನೋವು ಆಗ್ತೈತಿ ಇವ್ರಿಗಾರ ನೋವು ಆಗ್ತೈತಿ, ನೀ ಸುಮ್ಮಿದ್ಬಿಡು. ನಿನಗೆ ಅರ್ಥ ಆಗತೈತಿ, ಓದಕ್ಕಿಗೆ ಅರ್ಥ ಆಗಲ್ದಲ್ಲ, ಮನ್ಸಿಗೆ ಬಂದಂಗೆ ಮಾಡಕತ್ತಾಳ. ನನ್ನ ಜಾಗದಾಗ ನೀವು ನಿಂತು ವಿಚಾರ ಮಾಡಿರಿ, ಗೊತ್ತಾಗುತ್ತಾ? ನನ್ನ ಜಾಗದಾಗ ನೀನಿತ್ತು ವಿಚಾರ ಮಾಡಿದ್ರು, ನಿನ್ನ ಜಾಗದಾಗ ನಾನಿತ್ತು ವಿಚಾರ ಮಾಡಿದ್ರು, ಇಲ್ಲಿ ಎಲ್ಲರೂ ಬದುಕಬೇಕಾಗೈತಿ. ನೀನು ಸ್ವಲ್ಪ ನಮ್ದು ವಿಚಾರ ಮಾಡು. ನಿನಗೆ ಹೆಚ್ಚಿಗೆ ಏನು ಹೇಳಲ್ಲ. ಸಮಾಧಾನ ಮಾಡಿ ಬರ್ಬೇಕಲ್ಲ. ನಾನು ನಿಮ್ಮ ಅಕ್ಕ ಅಂತ ಹೇಳ್ತೇಕೋ, ಆದ್ರೆ ನನ್ನ ಗಂಡನ ಪ್ರೀತಿ ಬಿಟ್ಟ ಬೇರೆ ಏನು ಬಯಸಕ್ಕೆ ಹೋಗ್ಬೇಡ. ವೈನಿ ಅಣ್ಣ ಹೋದ್ರಾತಾನ. ನಾ ಬರಲಿ. ಮುಂದಿನ ಜನ್ಮ ಒಂದು ಇತ್ತಂದ್ರೆ ನಿನ್ನ ಪ್ರೀತಿ ನೀ ಪಡ್ಕೊ ಅಂತೆ. ಮೈಲಾರಿ, ನಮ್ಮಿಬ್ರು ಜೋಡಿ ಎಷ್ಟು ಚಂದ ಐತಲ್ಲ. ಅಂತೂ ನಾನು ಪಡ್ಕೊಂಡಿಲ್ಲ, ಪಡ್ಕೋಬೇಕಂತ ಕಾಯಕತ್ತಿದ್ದೆಲ್ಲ, ಸಿಕ್ನಿಲ್ಲ, ಖುಷಿ ಇಲ್ಲ. ಮತ್ತು ಖುಷಿ ಇರಂಗಿಲ್ಲೇನು? ನಾ ಇಷ್ಟಪಟ್ಟು ಹುಡುಗ. ನಿನಗೆ ಎಷ್ಟು ಖುಷಿ ಐತಿಲ್ಲ, ಅದಕ್ಕೆ 10ರಷ್ಟು ಖುಷಿ ನನಗೈತೆ. ಆದ್ರೆ ನೀ ಎಲ್ಲ ನನಗೆ ಸಿಗ್ತೀವೋ ಇಲ್ಲೋ ಅನ್ನೋ ಬೈದಾಗ ಬದುಕಾಕತ್ತಿದ್ದೆ. ನಾನು ಇನ್ನೂಳೆ ಅಂತ ದೇವ್ರ ಗಂಟು ಹಾಕಂದ್ಮೇಲೆ ನಾ ಯಾಕೆ ನಿನ್ನ ಬಿಟ್ಟು ಹೋಗ್ಲಿ? ವಿಚಾರ ಮಾಡಬೇಕಾಗತ್ತಲ್ಲ. ನೀವು ಆಸ್ತಿ ಅಂತಸ್ತೊಳಗೆ ದೊಡ್ಡವರು, ನಾವು ನಿಮ್ಮಂಥವ್ರ ಮನ್ಯಾಗ ದುಡಿಯೋರು. ನೀ ನನ್ನ ಹೆಂಡತಿ ಸಿಗ್ತಿ ಅಂದ್ರೆ ನಂದು ಲೆಕ್ಕ ಅಲ್ಲ. ಲಕ್ ನಿಂದಲ್ಲ, ನಂದು. ಇವತ್ತೆಲ್ಲ ನಾಳೆ ಬರ್ತಾನಂತ ಅಂದ್ಕೊಂಡು ದಿನಕ್ಕೊಂದು ಸೀರೆ ಉಟ್ಕೊಂಡು ಅವ್ನ ದಾರಿ ಕಾದು ಸಾಕಾಗಿ ಅವೆಲ್ಲಿ ಬರ್ತಾನೋ, ಹೆಂಡತಿ ಪ್ರೀತಿ ಒಳಗೆ ಬಿದ್ದಾನ. ನಾನು ಹೋಗಿ ಬರಲೇನು? ಅವ್ನ ನೆನಪು ಭಾಳ ಆಗತೈತಿ. ಬಂದಾಗೇನಿಂದ ಹೆಂಗೆ ನೋಡ್ಕೋಬೇಕು ಅನ್ನೋದು ಗೊತ್ತಾಗೋಲಾಗಿತ್ತು. ಇದೆಲ್ಲ ಅವಳು ಇದ್ದಿತ್ತು. ಈಗ ಹೆಂಡತಿ ಥರ ನೋಡ್ಕೋತೀನಿ. ನನ್ನ ಮ್ಯಾಗ ಸಿಟ್ಟೇನ? ಅಕ್ಕಿಗೂ ಹಿಂಗೆ ತಿನ್ಸಿದ್ರೇನ? ಅದಕ್ಕೆ ನಿಮ್ಮ ನೆನಪನ್ಯಾಗ ದಳಕಿ. ಹಾಡಿ ಹೊಗಳುವಂಥ ಹುಡುಗಿಗೆ ಯಾಕೆ ಹೆಸರಿಟ್ಟು ಮಾತಾಡ್ತಿ? ಹಚ್ಕೊಂಡಾಳ, ದುಃಖದಾಗ ಅದಾಳ. ಅಂಥದ್ದೇನ್ರ ಕಂಡು ಬಂದಿತ್ತಂದ್ರೆ ನಾನು ಆಗಿರ್ತಿದ್ದಿಲ್ಲ. ಅಷ್ಟೇ ನಿಮ್ಗೆ ಹಚ್ಕೊಳ್ಳಾಕ ಒಂದು ಕಾರಣ ಇರಬೇಕಲ್ಲ. ಪ್ರೀತಿ ಏನಂತ ನನ್ನಿಂದ ಕಂಡಿರ್ಬೋದು, ಅದಕ್ಕೆ ಅಷ್ಟು ಹಚ್ಕೊಂಡಿರ್ಬೋದು. ನನ್ನ ನಿಮ್ಮ ಮದ್ವೆ ಹಿರಿಯರ ಮಾಡಿರ್ಬೋದು, ಆದ್ರೆ ನಾನು ನಿಮ್ಮ ಹಚ್ಕೊಂಡೇನ ಅಂಥೇಳಿ ಮರಿಬೇಡ್ರಿ. ತಾಳಿ ಕಟ್ಟಿ ಕೈ ಹಿಡ್ದು ನನ್ನ ಮನೆಗೆ ಕರ್ಕೊಂಬಂದಿನಿ, ಹೆಂಗೆ ಮರೆಯೋಕ್ಕಾಗುತ್ತೆ? ನೀರು ತುಂಬ ಹೆಂಡತಿ ಕೊಡೋ ಕೈ ತುತ್ನ್ಯಾಗ ನನ್ನ ಪ್ರೀತಿ ಮರ್ತೋತಲ್ಲ. ನಿನ್ನ ಪ್ರೀತಿಗಂತೂ ಬೆಲೆ ಕಟ್ಟಕ್ಕೆ ಸಾಧ್ಯ ಇಲ್ಲ. ನಂಬಿ ಬಂದಾಳ, ಪ್ರೀತಿ ತೋರ್ಸಬೇಕಲ್ಲ. ನಾನು ನಂಬೇ ಕೂಗ್ತೀನಿ, ನನ್ನ ಮ್ಯಾಗ ಕಣಿಕರ ಬರಲಿಲ್ಲಲ್ಲ ನಿಂಗೆ? ಕಣಿಕರ ತೋರಿಸಿ ಕಣ್ಣೀರು ಒರ್ಸಕ್ಕೆ ನಾ ಏನಾರ ಬಂದೆ ಅಂದ್ರೆ ಕೈ ಹಿಡಿದು ಬಂದಕ್ಕಿಗೆ ಕಣ್ಣೀರು ಹಾಕ್ಸೋದಾಕೈತೆ. ಅರ್ಥ ಮಾಡ್ಕೋ. ಮನ್ಸಿಗೆ ಕೆಟ್ಟ ಅನ್ಸಾತೈತಿ. ಉಟ್ ಸೀರೆ ಎದ್ರು ನೋಡಿ ನನ್ನ ಕೈ ಹಿಡಿಯೋ. ಕೊಡು ಅಂದ್ರೆ ಕೈ ತುತ್ತು ಕೊಟ್ಟೆನ,
ಕೈ ಹಿಡಿ ಅಂದ್ರೆ ಹೆಂಗಾದಿತ್ತು? ಅಷ್ಟು ಪ್ರೀತಿ ತೋರ್ಸಾತಲೇನು? ರೀ ಕರೆಯಕತ್ತಾಳ ಹೋಗು, ಮತ್ತು ಜಗಳ ಮಾಡ್ತಾಳೇನು? ನಾನು ಹೆಂತ ಹಂಗೇನಲ್ಲ, ಆಕೆ ಚಲೋನ ಅದ. ಬಾ. ಅನ್ಕೊಂಡಂಗೆ ತಿಳ್ಕೊಂಡಂಗೆ ಏನಿಲ್ಲ, ಜೀವ ನೆನೆಸಿ ಬಂದ. ಮಾತಾಡ್ಸ. ಅಷ್ಟೆಲ್ಲ ತಿಳಿಸಿ ಹೇಳಿದ್ರು ಮತ್ತೆ ಬಂದಾಳಂದ್ರೆ ಏನರ ಮಾತು ಕೊಟ್ಟಿರೇನ? ಇಷ್ಟ ಏನು ನಿನ್ನ ಬುದ್ಧಿ? ನೀನಾಗೆ ತಿಳಿಸಿ ಬುದ್ಧಿ ಹೇಳ್ದಕ್ಕಿ ಹಿಂಗೆ ಒಮ್ಮಿಂದೊಮ್ಮೆ ಮನ್ಸಿಗೆ ಎತ್ತಂಗೆ ಮಾತಾಡ್ತಿ ಅಂದ್ರೆ ಯಾಕೆ? ಅಕ್ಕಿ ಮಾರಿ ನೋಡಿ ಒಳಗೆ ಹೋಗಿ ನೀರು ತೊಂಬ ಅಂತ ಹೇಳಿ ಕಳಿಸ್ತೀರಿ. ನೀವು ಮಾಡೋದು ಸರಿ ಐತಿ? ಅವನಿಗೆ ಅನ್ನಕ್ಕೆ ಹೋಗ್ಬೇಡ, ಮನ್ಸಿಗೆ ಹಚ್ಕೋತಾನ. ನನ್ನ ಮಾತು ನಿನ್ನ ಮನ್ಸಿಗೆ ಹತ್ತತೈತಿ, ನನ್ನ ಕಣ್ಣು ಮುಂದೆ ಹಿಂಗೆಲ್ಲ ನನಗೆ ಮನ್ಸಿಗೆ ಹತ್ತೋದಿಲ್ಲ. ಇಕ್ಕಿ ಬಂದ ಮುಖ ತೋರಿಸಿದ್ಲ, ಹೊಟ್ಟೆ ತುಂಬ್ದಂಗೆ ಆಗಿರ್ಬೇಕು ನಿಮ್ಗೆ. ಇಷ್ಟು ತಿಳ್ಕೊಂಡೇಕೆ ಆಗು ಹಿಂಗೆ ಮಾತಾಡ್ತಿ ಅಂದ್ರೆ ನಿನ್ನ ಮುಂದೆ ನಾನು ಮಾತಾ ಬರೋದಿಲ್ಲ. ನಾ ಬಂದಿದ್ದಕ್ಕೆ ಜಗಳ ಆಡಬೇಡ್ರಿ, ನಾನು ಹೋಗ್ತೀನಿ. ನಿನ್ನ ಜೊತೆ ಮಾತಾಡೋದೈತಿ, ಬಾ. ವಿಚಾರ ಮಾಡಿ ನೋಡು, ಈ ಮನ್ಯಾಗ ನಾ ಇರಬೇಕೋ ಏನ ನಿಮ್ದೆಲ್ಲ ನೋಡಿ ನಾ ಮನೆ ಬಿಟ್ಟು ಹೋಗ್ಬೇಕು? ಮುಳ್ಳ ಕಾಡಕತ್ತೀನಲ್ಲ, ಮನಸ್ಸಿಗೆ ಹಚ್ಕೊಂಡು ಪ್ರೀತಿ ಮಾಡೀನಿ, ಅದಕ್ಕೆ ಮರೆಯೋಕ್ಕಾಗತ್ತಿಲ್ಲ. ಬಂಗಾರ ಅಂತ ಮನ್ತನ ಐತಿ. ನೀ ಮನಸ್ಸು ಮಾಡಿದ್ರೆ ನಾ ಅನ್ನುವಂಥ ಹುಡುಗನ ಮದ್ವೆ ಆಗ್ಬೋದಲ್ಲ? ಅಂಥ ಹುಡುಗರ ಮದುವೆ ಆಗ್ಬೇಕಂತ ಅನ್ಕೊಂಡು ಕೂತ್ಕೊಂಡಿದ್ದೆ, ನೀ ಯಾಕೆ ಅಡ್ಡ ಬಂದು? ಏನು ಹೇಳತ್ತಿ ನೀನು? ನಿಮಗೆ ನಾ ಅಡ್ಡ ಬಂದಿನಂದ್ರೆ ನಾ ಹೋಗ್ತೇನೆ. ಆ ಮಾತು ಯಾಕಂತಿ? ನಾ ಬರೀ ಅವ್ನು ಮಾರಿ ನೋಡಕ್ಕೆ ಬರ್ತೀನಿ, ನಿಮ್ಮ ಜೀವನಕ್ಕೆ ಅಡ್ಡ ಬರಲ್ಲ. ನನಗಂತೂ ಅವ್ವ ಅಪ್ಪ ಯಾರೂ ಇಲ್ಲ, ನನಗಂತಿರೋರು ಅವರು ಒಬ್ಬರೇ. ನಂಗೆಲ್ಲ ಇದ್ದು ಯಾರೂ ಇಲ್ದಂಗಾಗಿದೆ, ಎಷ್ಟು ವಿಚಿತ್ರ ಅಲ್ಲ? ಹಂಗ್ಯಾಕೆ ಅನ್ಕೋತಿ? ನಿನ್ನ ಮನಸ್ಸಿನ ಸಮಾಧಾನಗೋಸ್ಕರ ಏನು ಮಾಡ್ಬೇಕು ಹೇಳ? ನಿನ್ನ ಗಂಡನ ಜೊತೆ ಮನಸ್ಸು ಬಿಚ್ಚಿ ಮಾತಾಡಬೇಕು, ಅವಕಾಶ ಕೊಡ್ತಿ? ಏನೋ ಮಾತಾಡಿದ್ರು ನಿನ್ನ ಮಾತಿಗೆ ಮತ್ತು ನಿನ್ನ ಪ್ರೀತಿಗೆ ಯಾವುದೂ ಅರ್ಥ ಇರಂಗಿಲ್ಲ. ಅದು ನಂಗೆ ಗೊತ್ತೈತಿ, ಮನಸ್ಸು ಕೇಳಬೇಕಲ್ಲ. ಇದು ಒಂದು ಮಾತು ಒಪ್ಕೋ. ಏನು ಮಾತಾಡ್ತಿ? ಮನಸ್ಸು ಅಗರಾಗುವಂಗೆ ಮಾತಾಡ್ತೀನಿ. ನಿನ್ನ ಮಾತು ನಾ ನಂಬಲಿ? ಮನಸ್ಸಿನಾಗ ಪ್ರೀತಿ ಇಟ್ಕೊಂಡು ದಿನ ಮರ್ಗಾಕತ್ರ ಏನೂ ಬರೋದಿಲ್ಲ, ಬದಲಾಗ ನಿನ್ನ ನೋಡಿದ್ರೆ ನಾನಂತವ್ರು ಬಂದು ಮದುವೆ ಆಗ್ತಾರೆ. ಯಾಕೆ ನನ್ನ ಹೆಸರು ಮ್ಯಾಗ ಕೂತಿ, ಅದು ಮದುವೆ ಆದ ಮ್ಯಾಗ? ಇಲ್ಲಿ ನೋಡಿಲ್ಲಿ, ನಾ ಇಷ್ಟಪಟ್ಟಿದ ಮೇಲೆ ನೀ ಬೇರೆ ಮದುವೆ ಮಾಡ್ಕೊಂಡಿದ್ದು. ಮದುವೆ ಮಾಡ್ಕೊಂಡಿನತ್ತು ಗೊತ್ತಾದ ಮ್ಯಾಗು ಹಿಂಗೆ ಮದುಮಗ ಥರ ತಯಾರಾಗಿ ನಿಂತಿಲ್ಲ, ನಿನಗರ ಚಲೋ ಅನಿಸ್ತೈತಿ? ನನ್ನ ಜೊತೆ ಬರಬೇಡ, ನನಗೆ ತಾಳಿ ಕಟ್ಬಿಡು, ನಿನ್ನ ಹೆಸ್ರ ಮ್ಯಾಗ ನಾ ಬದುಕ್ತೀನಿ. ನೋಡಿದವ್ರು ಆಡ್ಕೊಳ್ಳೋಂಗೆ ಆಗ್ಬೇಕೇನ? ಮಂದೆಲ್ಲ ನಿನ್ನ ಕಡೆ ಕೈ ಬಳೆ ಮಾಡಿ ಮಾತಾಡ್ಬೇಕೇನ? ಇಷ್ಟು ತಿಳಿದಕ್ಕಾಗಿ ಮಣ್ಣು ತಿನ್ನೋ ಕೆಲಸ ಮಾಡ್ತೇನೆ? ಆಕೆ ತಾಳಿ ಕಟ್ಟಿ ಮನೆ ಕರ್ಕೊಂಬಂದಿನಿ, ನಿನಗೆ ತಾಳಿ ಕಟ್ಟೋದಂದ್ರೆ ಯಾವ ಲೆಕ್ಕ? ಹೆಂಗೆ ವಿಚಾರ ಮಾಡ್ತಿ? ಯಾರು ಹೆಂಗೆ ಬೇಕಾದರೂ ಮಾತಾಡಲಿ, ನಿನ್ನ ಬಿಟ್ಟು ನನ್ನ ಮನಸ್ಸಿನಾಗ ಬೇರೆ ಏನೂ ಇಲ್ಲೋ. ನಾನು ಹೆಂಡ್ತಿ ನಿನ್ನ ನಂಬಿ ಇಲ್ಲಿ ತನಕ ಮಾತಾಡೋಕೆ ಕಳಿಸಲ್ಲ, ಮತ್ತು ಕದ್ದ ಮುಚ್ಚಿ ದಗದ ಮಾಡಿದ್ರೆ ಆಕೆಗೆ ಮೋಸ ಮಾಡ್ದಂಗೆ ಆಕೈತಿಲ್ಲ? ನನಗೆ ಮೋಸ ಮಾಡಿದ್ದು ನಿನಗೆ ಲೆಕ್ಕಕ್ಕೆ ಬರಾಕತ್ತಿಲ್ಲ ಅಲ್ಲ? ನನ್ನ ಮನಸ್ಸಿನಾಗಂತರೂ ನೀ ಇರ್ತಿ, ಆ ಪ್ರೀತಿ ಯಾರಿಂದೂ ದೂರ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದ್ರೆ ಒಬ್ಬಾಕಿಗೆ ಭಾಳ ಕೊಡಾಕತ್ತೀನಿ, ಅಲ್ಲಿ ಬದಲಾಗಂದ್ರೆ ನಂಗೆ ಬದಲಾಗೋದಾಗೋದಿಲ್ಲ. ನೀ ನನ್ನ ಜೊತೆ ಬರಕ್ಕೆ ಹೋಗ್ಬೇಡ, ದಿನ ಬಂದು ಮಾರಿ ತೋರಿಸಲ್ಲ. ಬಂದು ಮಾರಿ ತೋರಿಸಿದ್ರೆ ಸಮಾಧಾನ ಆಕೈತೆ, ಇನ್ನಷ್ಟು ದುಃಖ ಹೆಚ್ಚಾಗೋದಲ್ಲ. ಇವನ ಜೊತೆ ಕೂಡಬೇಕು, ಇವನ ಜೊತೆ ಮಾತಾಡಬೇಕು, ಇವನ ಜೊತೆ ಜೀವನ ಮಾಡ್ಬೇಕಂತೇಳಿ ನಿನಗೆ ಆಸೆ ಹುಟ್ಟೋದಲ್ಲ, ಆ ಆಸೆಗೆಲ್ಲ ನಾ ಕೊಳ್ಳಿಟ್ಟಂಗೆ ಆಗೋದಿಲ್ಲ. ಒಂದು ವೇಳೆ ನಿನ್ನ ಮಾತಿನಂಗೆ ನಿನ್ನ ನಂಬಂದ್ರೆ ಅಲ್ಲಿ ಆಕಿ ಹೇಳ. ಮೈಲಾರಿ, ನಮ್ಮ ಅಣ್ಣಾಗೆಲ್ಲ ನಾನು ಒಪ್ಸಿನೋ, ನೀವು ಒಬ್ಬ ಒಪ್ಪೋ.
ಅರಮನೆಯನ್ನು ಅರಗಿನಿದೆ, ಅತಿ ಆಸೆ ಪಡಬೇಡ. ನೀ ಕೈ ಮಾಡಿದರೆ ಕೈಲಾಸ ಐತಿ, ತಿಳಿದ ನೋಡು. ಯವ್ವ, ಮೈಲಾರಿ ಎಲ್ಲಿ ಹೋಗ್ಯಾನ? ಹೊಲಕ್ಕೆ ಹೋಗ್ಯಾರ ಮಾಮ. ಯವ್ವ, ಆ ಹುಡುಗಿ ಮೈಲಾರಿನ ಭಾಳ ತೊಗೊಂಡು ಬಿಟ್ಟಾಳವ. ಪಾಪ ಜೀವಕ್ಕೆ ಏನಾರ ಮಾಡ್ಕೊಂಡು ಗಿಳ್ಕೊಂಡಾಳು ಅಂತ. ಅದಕ್ಕೆ ಅಕ್ಕಿನ ಬಿಕ್ಕಿನ ನಿಮ್ಮ ಮನೆ ಸೊಸಿ ಮಾಡ್ಕೋಬೇಕಂತ ಮಾಡೀರಿ? ಹಾಂ, ಹುಡುಗಿ ಇದ್ದಾಕೆದಾಳ, ಅನುಕೂಲಸ್ಥಳ ಅದಾಳ. ಹ್ಞೂ, ಆಕೆ ಏನಾರ ಮನೆ ಸೊಸಿ ಆದ್ರೆ ನಮ್ಮ ಬಡತನ ಹಿಂಗ್ಬೋದಲ್ಲ. ಈ ಮಾತು ನನ್ನ ಮನಸ್ಸಿಗೆ ಎಷ್ಟು ನೋವಾಕೈತೆ ಅಂಥೇಳಿ ಗೊತ್ತಾಗೋದಿಲ್ಲ ಮಾವ ನಿಮ್ಗೆ. ಸಂಬಾಯಿ ಸಿಕ್ಕೇನಂತೇಳಿ ಹೀಗೆಲ್ಲ ಮಾತಾಡೋದೆ? ಇಂದಿಲ್ಲ ನಾಳೆ ಬಂದ ಬರ್ತಾನ, ನನಗೆ ತಾಳಿ ಕಟ್ತಾನ ಅಂಥೇಳಿ ಆ ಹುಡುಗಿ ಕಾಯಕತ್ತೈತಿ. ಅಕ್ಕಿ ಗುಂಗ್ನ್ಯಾಗ ಇವೇನಾರ ಮಾಡ್ಕೊಂಡು ಹಿಡ್ಕೊಂಡಾನ ಅಂತ ನನಗೆ ನೋವಾಗಕತ್ತೈತಿ. ನಿಮ್ಮ ಮನಸ್ಸಿನಾಗ ಇರೋದ ಖರೆ ಆಗಿತ್ತಂದ್ರೆ ನಾನಂತರೂ ಈ ಭೂಮಿ ಮೇಲೆ ಜೀವಂತಾಗಿರೋದಿಲ್ಲ. ಚೇಚೆ, ಹಾಗೆಲ್ಲ ಮಾತಾಡಕ್ಕೆ ಹೋಗಬೇಡವ, ಹಾಗೆಲ್ಲ ಮಾತಾಡಕ್ಕೆ ಹೋಗಬೇಡ. ಆತು, ನಿನ್ನ ಗಂಡನ ನೀನ ಸ್ವಲ್ಪ ಕುಂತರು ನಿಂತರು ಕಾಕೊಂತ ಇರು. ರಗಡ ಪ್ರೀತಿ ತೋರಿಸ್ತೀನಿ ಮಾಮ. ನನ್ನ ಪ್ರೀತಿ ಒಳಗೆ ಏನು ಕಮ್ಮಿ ಆಗೈತೆ ಕೇಳೋರಿಗೆ. ಯವ್ವ, ನಿನ್ನ ಬಗ್ಗೆ ಮಾತಾಡೋ ಮಾತೇ ಇಲ್ಲ. ನೀ ನಮ್ಮ ಮನೆಗೆ ಅಪರೂಪಕ್ಕೆ ಸಿಕ್ಕಿವ. ಹಂಗಿದ್ರೆ ಆ ಹುಡುಗಿ ಬಗ್ಗೆ ಯಾವತ್ತೂ ಯೋಚನೆ ಮಾಡಕ್ಕೆ ಹೋಗ್ಬೇಡ್ರಿ ಮಾವ. ಹಂಗಾಗಲ್ಲವ. ಪುಟ್ಟಿ, ನಿಮ್ಮ ಅಣ್ಣನೂ ನನ್ನ ಮಾತು ಕೇಳೋದಿಲ್ಲ. ಅಕ್ಕಿಗೆ ನೀನೇ ಏನಾರ ಹೇಳ್ಬಾ. ಆಕಿನ ಜೋಡಿ ಏನು ಮಾತಾಡಕ್ಕೆ ಹೋಗ್ಲು, ಇನ್ನು ಏನಾರ ಮಾತಾಡಿದ್ರೆ ಅಳಕ ಬರ್ತಾಳೆ. ಯಾಕ ನಿಮ್ಮ ಅಣ್ಣನ ಅಷ್ಟು ಹಚ್ಕೊಂಡಾಳೇನ? ಹ್ಞೂ ಇನಿ, ಭಾಳ ಅಂದ್ರೆ ಭಾಳ ಹಚ್ಕೊಂಡಾಳ. ನಿಮ್ಮ ಅಣ್ಣನೂ ಹಚ್ಕೊಂಡಿರ್ಬೇಕಲ್ಲ ಆಕಿಗೆ? ಹ್ಞೂ ಇನಿ, ಅಣ್ಣನೂ ಹಚ್ಕೊಂಡಿರ್ಬೇಕಲ್ಲ, ಅದಕ್ಕೆ ಆಕೆ ಅಣ್ಣನ ಬಗ್ಗೆ ಕೇಳ್ತಾಳೆ. ಏನಾರ ಹೇಳ, ಆದ್ರೆ ನಿಮ್ಮ ಅಣ್ಣನಿಂದ ಆಕಿನ ದೂರ ಮಾಡ. ಏನಂತ ಮಾತಾಡುವೇನಿ? ನಮ್ಮ ಅಣ್ಣ ಮತ್ತು ನಮ್ಮ ವೈನಿ ಜೀಮ್ ಅದಾರ ಅಂತ ಹೇಳ, ಅವಾಗ ಆಕೆ ಏನಂತಾಳ ಅಂತೇಳಿ ನೋಡೋಣ. ಪುಟ್ಟಿ, ಅಕ್ಕಿಗೆ ನಾ ಹೇಳಿ ಕಳಿಸ್ತೇನೆ ಅಂತ ಹೇಳಿ ಗೊತ್ತಾಗಬಾರ್ದ? ಮತ್ತು ಅಣ್ಣಾಗ ಹೋದ್ಲೆ ಮಾತ ನಿಮ್ಮ ಅಣ್ಣಗೂ ಗೊತ್ತಾಗಬಾರ್ದ? ಏನ್ರ ಕೇಳಿದ್ರೆ ಸಿಟ್ಟಿ ಬರ್ತೀರಿ. ನಾ ಒಂದು ಮಾತು ಕೇಳಲಿ? ಒಂದಲ್ಲ 100 ಮಾತು ಕೇಳ, ಆದ್ರೆ ಆ ಹುಡುಗಿ ವಿಷಯ ಬಿಟ್ಟು ಕೇಳ. ಪ್ರತಿ ಮಾತಿಗೂ ಅದ ಹುಡುಗಿನ ಮುಂದಿಟ್ಕೊಂಡು ಮಾತಾಡಕತ್ತೆ ಅಂದ್ರೆ ನನ್ನ ಬಾಯಿ ಒಳಗೆ ಯಾವ ಉತ್ತರ ಇರೋದಿಲ್ಲ. ನಾ ಅದ ಹುಡುಗಿ ಬಗ್ಗೆನೇ ಕೇಳಕ್ಕೆ. ಒಂದು ವೇಳೆ ನಿಮ್ಮಪ್ಪ ಆ ಹುಡುಗಿನ ಮದ್ವೆ ಆಗಂದ್ರೆ ನೀವು ಆಗ್ತೀರಿ? ನಾ ಆಸೆಗೆ ಬೀಳ್ತೀನಂತ ಈ ಮಾತು ಮಾತಾಡಕತ್ತೀವೋ, ಇಲ್ಲ ಆ ಹುಡುಗಿಗೆ ಆಸ್ತಿ ಐತಿ ನಮ್ಮಪ್ಪ ಇಲ್ಲರ ಆಸೆಗೆ ಬೀಳ್ತಾನಂತ ಈ ಮಾತು ಮಾತಾಡಕತ್ತೀವೋ? ನಮ್ಮಪ್ಪ ನೋಡಿದ ಕನ್ಯೆ ಅದಿ ನೀನು, ನಾ ನಂಬಿ ತಾಳಿ ಕಟ್ಟಿದ ಹೆಂತಿದಿ ನೀನು. ನಿನ್ನ ಬಿಟ್ಟ ಮತ್ತೆ ಯಾಕೆ ಆಸೆ ಪಡಲಿ? ಎದಕ್ಕಿದೆಲ್ಲ ಮಾತಾ? ಆ ಹುಡುಗಿ ನೋಡಿದ್ರೆ ನಿಮ್ಮನ್ನ ಮದ್ವೆ ಆಗ್ಬೇಕನ್ನತ್ತಾಳ, ನೀವು ನೋಡಿದ್ರೆ ನನ್ನ ಕಡೆ ಒಂಥರ ಮಾತಾಡ್ತೀರಿ, ಅಕ್ಕಿ ಕಡೆ ಒಂಥರ ಮಾತಾಡ್ತೀರಿ. ನಾ ಏನು ತಿಳ್ಕೊಬೇಕು? ನಿನ್ನ ಸಮಾಧಾನಕ್ಕೋಸ್ಕರ ನಿನ್ನ ಜೊತೆ ಒಂಥರ ಮಾತಾಡ್ಬೇಕಾಗತ್ತೆ, ಆ ಹುಡುಗಿ ಸಮಾಧಾನಕ್ಕೋಸ್ಕರ ಆಕಿನ ಜೊತೆ ಒಂಥರ ಮಾತಾಡ್ಬೇಕಾಗತ್ತೆ. ಆದರೆ ಎಲ್ಲೇ ಹೋದರೂ ಆಕಿನ ಒಂದು ನಿನ್ನ ಬಿಟ್ಟು ಕೊಟ್ಟಿಲ್ಲ, ಅಷ್ಟು ನಂಬಿಕೆ ಇಲ್ಲೇನ? ನಿಮ್ಮ ನಂಬಿ ಅದೇನಿ, ನನಗೆ ಮೋಸ ಮಾಡಬೇಡ್ರಿ. ನಿನ್ನ ನಂಬಿಕೆ ಉಳಿಸೋಬೇಕಂದ್ರೆ ನಿನ್ನ ಮಾತಿನಂಗೆ ನಡೀತೀನಿ, ಆದ್ರೆ ಆ ಹುಡುಗಿ ಜೀವಕ್ಕೇನು ಹಚ್ಕೊಂಬಾರ್ದ, ಆಕಿನ ಸಮಾಧಾನ ಮಾಡ. ಎಷ್ಟೋ ಸಮಾಧಾನ ಮಾಡಿದ್ರು ನಿಮ್ಮ ಹೆಸರು ಹೇಳ್ತಾಳೆ, ನಾ ಏನು ಮಾಡಲಿ? ಎದೆ ಹೊಡ್ಕೋಬೇಡ, ಏನೋ ಹೆಚ್ಚು ಆಗೋದಿಲ್ಲ. ನಾನು ನಿನ್ನ ಜೊತೆ ಹೇಳ್ತೀನಿ. ಬಾ ಮನೆ ಕಡೆ. ಅಕ್ಕ, ನಮ್ಮ ಅಣ್ಣ ನಿನ್ನ ಮನಸ್ಸೊಳಗೆ ಇರ್ಬೋದು, ಆದ್ರೆ ಅದಕ್ಕೆ ನಮ್ಮ ವೈನಿ ಏನು ಮಾಡಬೇಕು? ಜೀವ ನೆನೆಸಿ ಮಾರಿ ನೋಡಿ ಮಾತಾಡಕ್ಕೆ ಬಂದೀನಿ. ಮಾತಾಡಕ್ಕೆ ಬಂದಿತ್ತಪ್ಪ? ಮಾತಾಡು, ಬ್ಯಾಡ ಅನ್ನಲ್ಲ, ಆದ್ರೆ ನಮ್ಮ ವೈನಿ ಮುಂದೆ ಏನು ಚಂದ ಅನಿಸ್ತೈತಿ? ಮೊದಲು ಅಷ್ಟೆಲ್ಲ ಸಹಾಯ ಮಾಡಿ ಇವಾಗ ನಿಮ್ಮ ವೈನಿ ಬರೋಣ ನನಗೆ ಬುದ್ಧಿ ಮಾತು ಹೇಳ್ತಿ. ನಮ್ಮ ಅಣ್ಣ ನಮ್ಮ ವೈನಿ ಜಗಳಾಡೋದು ನಂಗೆ ನೋಡೋಕ್ಕಾಗಲ್ಲ. ಅಷ್ಟು ಕಿರಿಕಿರಿ ಮಾಡ್ತಾಳೆ ನಿಮ್ಮ ಅಣ್ಣಾಗ? ಅಷ್ಟು ಪ್ರೀತಿ ಮಾಡ್ತಾಳೆ. ನನಗಿಂತ ಹೆಚ್ಚ?
ನಿನಗಿಂತ ಹೆಚ್ಚ. ಸುಳ್ಳು ಹೇಳತ್ತಿ. ನನಗಿಂತ ಹೆಚ್ಚು ಪ್ರೀತಿ ಮಾಡೋರು ಅವ್ನಿಗೆ ಯಾರೂ ಸಿಗೋದಿಲ್ಲ. ನಿನಗೆ ಸುಳ್ಳು ಹೇಳತ್ತೀನಂತ ಅನಿಸ್ತಿರ್ಬೋದು, ಆದ್ರೆ ನಮ್ಮ ಅಣ್ಣಾಗ ನಮ್ಮ ವೈನಿ ಸಿಕ್ಕಾಳ ತಿಳ್ಕೊ. ಗಂಡನ ಬಿಟ್ಟು ಕೊಡಬಾರ್ದತ್ ನೀನು, ಪ್ರೀತಿಸಿದ ಹುಡುಗನ ಬಿಟ್ಟು ಕೊಡಬಾರ್ದತ್ತ ಅವರು. ನಾ ಏನೋ ಸಮಾಧಾನ ಮಾಡಿದ್ರು ನಿನಗೆ ಸಮಾಧಾನ ಮಾಡ್ಬೇಕು. ಅವ್ರಿಗೆ ಎಷ್ಟು ಸಮಾಧಾನ ಮಾಡಿದ್ರು ಈ ಕೈ ಹೊರಗಿನ ಕೈ ಹಾಕವು. ಹೇಳಿದ್ರೆ ತಿಳ್ಕೊಳಕ್ಕೆ ತಯಾರಿಲ್ಲ. ನನ್ನ ಗಂಡನ ಜೊತೆ ಮಾತಾಡ್ಬೇಕಂತ ಹೇಳಂದು ಅಂಥದ್ದು ಏನು ಮಾತಾಡಿದಿ? ಮನಸ್ಸು ತಡಿಲಿಲ್ಲ. ನನ್ನ ಮದ್ವೆ ಮಾಡ್ಕೊ ಅಂತ ಹೇಳಿದೆ. ನನ್ನ ದೂರ ಮಾಡ್ತಿ, ನನ್ನ ದೂರ ಮಾಡಿ ನನ್ನ ಜಾಗದಾಗ ನೀ ಇರ್ತಿ. ನಿನ್ನ ಜಾಗದಾಗಂತೂ ನಾ ಇರೋಕ್ಕಾಗೋದಿಲ್ಲ, ಆದ್ರೆ ಅವ್ನು ನೆರಳಾಗಿರ್ಬೇಕಂತ ಮಾಡೀನಿ. ನಿಮ್ಮ ನೆರಳಾಗ ಸಾವಿರಾರು ಮಂದಿ ಬದುಕು ಹೊತ್ನ್ಯಾಗ ನನ್ನ ನೆರಳ ಬಂದು ಯಾವ ಸುಖ ಕನ್ನಕ್ಕಿದಿ, ಏನು ಬಯಸಕ್ಕಿದಿ? ಬೇಡ. ಅತಿ ಆಸೆ ಗತಿಗೆಡ್ತಂದಂಗೆ ನೀ ಭಾಳ ಅತಿ ಆಸೆ ಮಾಡಕತ್ತಿ ನೋಡು. ನೀನ ನನ್ನ ಪ್ರೀತಿ ಆಸೆ ಹುಟ್ಟಿಸ್ಲಿಕ್ಕಂದ್ರೆ ನಾ ಯಾಕೆ ನಿನ್ನ ಆಸೆ ಒಳಗಿರ್ತಿದ್ದೆ? ನಾ ಇರುವಂಗೆ ಅತೀನಿ. ನನ್ನ ಬಗ್ಗೆ ನೀನು ನೂರಾರು ಕಳಿಸ್ಕೊಂಡ್ರೆ ನಾ ಏನು ಮಾಡಲಿ? ನಿಜ ಹೇಳ್ಬೇಕಂದ್ರೆ ನನ್ನ ಪ್ರೀತಿ ಹುಟ್ಟಾಕತ್ತಿದ್ದ ನನ್ನ ಹೆಂಡತಿ ಮ್ಯಾಗ. ಆಸೆಯಿಂದ ಏನು ಪಡ್ಕೊಳಕ್ಕಾಗೋದಿಲ್ಲ, ಬದಲಾಗಲಿ. ಇವತ್ತಲ್ಲ ನಾಳೆ ಬಂಗಾರ ಅಂತ ಹುಡುಗ ನಿಂಗೆ ಸಿಗ್ತಾನೆ. ಅವನ ಜೀವನದಾಗ ನೀ ಬಾಳೆ ಮಾಡ. ಈಗ ನಮ್ಮ ಬಾಳೆನೂ ಬಂಗಾರ ಆಕೈತಿ. ಇದ್ದಿದ್ದು ಹೇಳ್ಬೇಕಂದ್ರೆ ಬದಲಾಗ. ಹೇಳ್ಬಿಡಣ್ಣ ಆಕಿಗೆ ನಿನ್ ಬಿಟ್ಟು ಬೇರೆ ಹುಡುಗ ಮದ್ವೆ ಆಗಂತ. ಎಷ್ಟು ಮಂದಿ ತೆಗೆ ನಾನು ಕೆಟ್ಟ ಮಾಡ್ಬೇಕತಿ? ಎಲ್ಲರೂ ಹೇಳಕತ್ತಾರ ಮದುವೆ ಆಗಿಬಿಡು. ಯಾರು ನಿನ್ನ ಬಿಟ್ಟ? ಸತ್ರು ಆಗೋದಿಲ್ಲ. ನೀ ಹಿಂಗಂತಿ ಅಲ್ಲ ಮೊಯ್ನಿ ಏನು ಮಾಡ್ಬೇಕಕ್ಕ? ನನ್ನ ಸಮಾಧಾನ ಮಾಡ್ದಂಗೆ ನಿಮ್ಮ ಅಣ್ಣ ನಿಮ್ಮ ವೈನಿಗೆ ಸಮಾಧಾನ ಮಾಡೋದಿಲ್ಲೇನ? ಎಷ್ಟು ಸಮಾಧಾನ ಮಾಡಿದ್ರು ಆಕಿ ಹೊಳ್ಳಿ ಬಾಯಿ ಮಾಡಾಕಿನ. ಯಾಕೆ? ಹೇಂತದಳ, ಆಕಿಗೆ ಹಕ್ಕಿರ್ತದ. ನಿನಗೆಷ್ಟ ಬಾಯಿ ಮಾಡಿದ್ರು ನೀ ಗೋಣ್ ತಳಗಾಕಿ ಸುಮ್ಮನೆ ನಿಂದಿರ್ಬೇಕಾಗತ್ತೆ. ಯಾಕೆ? ನೀ ನನ್ನ ವಸ್ತು ಅಲ್ಲ. ಆಸೆ ಪಡೋದ್ರಾಗ ಅತಿ ಆಸೆ ಪಟ್ಬಿಟ್ನಲ್ಲ. ಆಸೆ ಪಡಬೇಕಾಗಿತ್ತು. ನೀ ಯಾವ ಲೆಕ್ಕದಾಗದಿಲ್ಲ ಆ ಲೆಕ್ಕಕ್ಕೆ ಆಸೆ ಪಡಬೇಕಾಗಿತ್ತು. ಹೋಗಿ ಹೋಗಿ ನಿನ್ನ ಕಾಲು ಕಸದ ಲೆಕ್ಕದವ್ರು ನಾವು ನಮ್ಮಂಥವ್ರನ್ನ ಆಸೆ ಪಟ್ಟಿದ್ರೆ ಯಾರನ್ನ ಸೈ ಮಾಡ್ಬೇಕಂತ ಮಾಡಿ. ದೂರ ಮಾಡೋಕ್ಕೆ ಏನೋ ಒಂದು ಮಾತಾಡ್ತಿ, ಆದ್ರೆ ಮನಸ್ಸಿನಿಂದ ಮಾತಾಡಿ ನೋಡು. ಮನಸ್ಸಿನಿಂದ ಮಾತಾಡಿದ್ರು ಮರಿಯನ್ನು ಮಾತಾಡಬೇಕು. ಹೊರಗಿನ ಲೆಕ್ಕದಾಗ ವಿಚಾರ ನೋಡಿದ್ರು ಮರಿಯನ್ನು ಮಾತಾಡಬೇಕು. ಅದನ್ನು ಬಿಟ್ಟು ಬೇರೆ ಏನು ಮಾತಾಡಲಿಲ್ಲ ನಾನು. ಎಷ್ಟಂತ ಬುದ್ಧಿ ಹೇಳ್ಬೇಕು? ನಿನ್ನ ಜೊತೆ ಮಾತಾಡಿ ಏನು ಉಪಯೋಗ ಐತಿ ಪುಟ್ಟಿ? ನೀ ಹೇಳು. ಇದ್ದಿದ್ದು ಹೇಳ್ಬೇಕಂದ್ರೆ ನಮ್ಮ ಮೊಯ್ನಿ ನಾನೇ ಹೇಳಿ ಕಳ್ಸಾಳ ನಿಮ್ಮಿಬ್ಬರಿಗೂ ದೂರ ಮಾಡ್ಬೇಕಂತ. ಇಷ್ಟೆಲ್ಲ ಮಂದಿಗೆ ನಾ ಬ್ಯಾಡಾಗತ್ತೀನ? ನನ್ನನ್ನೇ ಬರ ನೋಡು. ಹನಿವಾರ ಚಲೋನ ಐತಿ, ಆದ್ರೆ ನೀ ಕೆಡ್ಸೋಳಾಗತ್ತಿ. ಮದುವೆ ಆಗೋಕ್ಕಿಂತ ಮೊದಲ ನೀನು ಇಷ್ಟಪಟ್ಟಿರ್ಬೋದು, ಆದ್ರೆ ಹೆಂಗೇನೋ ನಾನು ಮದುವೆ ಆಗೈತಿ. ನೀನು ಮದುವೆ ಮಾಡ್ಕೋ. ಇದನ್ನೆಲ್ಲ ಮರೆತು ಹೊಸ ಪ್ರಪಂಚ ಕಾಂತಿ. ಇಷ್ಟೇ ಹೇಳ್ತೀನಿ, ಇನ್ನು ಹೆಚ್ಚಿಗೆ ನನಗೆ ಹೇಳೋಕ್ಕಾಗಲ್ಲ. ಮುಂದುವರಿಸ್ಬೇಡ. ನಿಂದ್ರಿಲ್ಲಿ. ನಮ್ಮ ಮದುವೆ ಅಂತ ಆದ್ರೆ ನಿನ್ನ ಆಗೋದು. ನೋಡು ನಿಮ್ಮ ಅಣ್ಣ ಹೆಂಗೆ ಮಾತಾಡ್ತಾನಂತ. ನಮ್ಮ ಅಣ್ಣ ಮಾತಾಡೋದು ನಂಗೆ ತಿಳಾತೈತಿ, ನಿಂಗೆ ತಿಳಾತಿಲ್ಲ. ಅವನ ಬೇಕಂತ ಕೂತೀನಲ್ಲ, ಅದಕ್ಕೆ ನಂಗೆ ಏನೂ ತಿಳಿಯಕತ್ತಿಲ್ಲ. ಏನಾರ ಮಾಡು, ನಮ್ಮ ಮೊಯ್ನಿ ಕಣ್ಣೀರು ಹಾಕಿಸ್ಬೇಡ. ನನ್ನ ಕಣ್ಣೀರಿಗೆ ಬೆಲೆ ಇಲ್ಲೇನು?